ಮಧ್ಯದಲ್ಲಿ ಮಾತಾಡ್ರಪ್ಪ ಟೀಚರಿನೂ ಜಗಾಡ್ಕೊತೀರಿ ಹಾಂ ಓಕೆ ಓಕೆ ಬರ್ತಾ ಇದೆ ನೋಡಿ ಸರ್ ರೋಲ್ ಸರ್ ಏನು ಬರ್ತಾ ಇದೆ ಇದೇನ್ರಪ್ಪ ಎಸ್ ಸರ್ ಸರ್ ಈಗ ಯತೀಂದ್ರ ಅವರು ತಮ್ಮ ತಂದೆಯವ್ರನ್ನ ನಾಲ್ವಡಿ ಕೃಷ್ಣರಾಜರ ಲೆವೆಲ್ಗೆ ಹೋಲಿಕೆ ಮಾಡಿದ್ದಾರೆ, ಅವ್ರಿಗಿಂತಲೂ ಜಾಸ್ತಿ ಡೆವಲಪ್ ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ರಚನೆಯಾಗಿ ಆ ವರ್ಗಾವಣೆ ಖಾತೆ ಸಚಿವರಾಗಿರುವಂತಹ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜರವರಿಗಿಂತ ತಮ್ಮ ತಂದೆಯವರಾದ ಸಿದ್ದರಾಮಯ್ಯ ದೊಡ್ಡವರು ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದರು. ಅದನ್ನು ಮಾಧ್ಯಮಗಳಲ್ಲಿ ನೋಡಿದೆ. ಬೆಳಗ್ಗೆ ಎದ್ದು ಪೇಪರಲ್ಲೂ ಕೂಡ ನಾಲ್ವಡಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತ ಹೇಳ್ಕೊಂಡ್ರ ವರದಿನೂ ಕೂಡ ನೋಡಿದೆ. ಈ ರಾಜಕಾರಣಿಗಳು ಅದು ಯಾರೇ ಇರ್ಬೋದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಡ್ಬೋದು, ಆದರೆ ತಲೆಯಲ್ಲಿ ಬುದ್ಧಿಯನ್ನು ತುಂಬಿಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಜನ ಅರ್ಥ ಮಾಡಿಕೊಳ್ಳುವಂಥ ಸಂಗತಿ. ಆದರೆ ಯತೀಂದ್ರ ಅವರ ವಿಚಾರಕ್ಕೆ ಬಂದರೆ ಹಾಗೂ ಹೇಳೋಕ್ಕಾಗಲ್ಲ. ಇದು ಯತೀಂದ್ರ ಅವರ ಬಾಯಿಂದ ಬಂದಿರುವಂಥ ಅವರ ಮನದಾಳದ ಮಾತು ಮಾತ್ರ ಅಲ್ಲ, ಅದು ಸಿದ್ದರಾಮಯ್ಯ ಸಾಹೇಬರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾದಿರುವಂಥ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆಯೂ ಕೂಡ ಇದೇ ಆಗಿದೆ. ಯಾಕೆಂದರೆ ಅವರು ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದೇವರಾಜ ಅರಸು ಮಾರುಕಟ್ಟೆಯನ್ನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡುವಂಥ ವಿಚಾರ ಬಂದಾಗ ಒಂದಷ್ಟು ಜನ ಇದು ಮಹಾರಾಜರು ಕಟ್ಟಿಸಿದ್ದು, ಅದನ್ನು ಅದೇ ರೀತಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಧ್ವನಿ ಎತ್ತಿದಾಗ ಏನು ಮಹಾರಾಜ ಏನು ಅವನ ಮನೆಯಿಂದ ದುಡ್ಡು ತಂದು ಕಟ್ಟಿದ್ನಾ ಅಂತೇಳಿ ಹೇಳಿದರು ಸಿದ್ದರಾಮಯ್ಯನವರು. ಅದಾದ ನಂತರ ಮಹಾರಾಜರ ಕುಟುಂಬವನ್ನು ಪದಚ್ಯುತಗೊಳಿಸಿ ಅಧಿಕಾರವನ್ನು ಕಬಳಿಸಿದಂತಹ ಟಿಪ್ಪು ಸುಲ್ತಾನ್ನ ಜಯಂತಿಯನ್ನು ಮಾಡಿದರು. ಈ ಎರಡೂ ಘಟನೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಮಹಾರಾಜರ ಕುಟುಂಬದ ಬಗ್ಗೆ, ಮಹಾರಾಜರ ಬಗ್ಗೆ ಅಪಾರವಾದಂತಹ ದ್ವೇಷ, ಅಪತ್ಯದ ಭಾವನೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಹಾಗಾಗಿ ಇವತ್ತು ಯತೀಂದ್ರ ಅವರ ಬಾಯಿಂದ ಆ ಮಾತುಗಳು ಬಂದಿದೆ ಅಂತಂದರೆ ಅದು ಅವರ ಮಾತುಗಳು ಮಾತ್ರ ಅಲ್ಲ, ಅವರ ಅಪ್ಪನ ಅಂತರಾಳದ ಎದೆಯಾಳದ ಭಾವನೆಯೂ ಕೂಡ ಅದೇ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಈ ಸಿದ್ದರಾಮಯ್ಯನವರು ಇದುವರೆಗೂ ನಾನು ದೇವರಾಜ ಅರಸನ ಥರ ಇನ್ನೊಬ್ಬ ದೇವರಾಜ ಅರಸು ಅಂತ ಹೇಳ್ತಾಯಿದ್ರು. ಬರಬರ್ತಾ ದೇವರಾಜ ಅರಸುಗಿಂತ ತಾನೇ ದೊಡ್ಡವನು ಅಂತ ಹೇಳಕ್ಕೆ ಶುರುವಾದರು. ಅದಾದ ನಂತರ ಈಗ ನಾಡನ್ನು ಬೆಳಗಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತೇಳಿ ಯತೀಂದ್ರ ಹೇಳ್ತಾ ಇದ್ದಾರೆ. ದೇವರಾಜ ಅರಸವ್ರಿಗಿಂತ ದೊಡ್ಡವರಾದರು, ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡ ಕೊಡುಗೆ ಕೊಟ್ಟಿರೋರಾಗಿದ್ದಾರೆ. ಇನ್ನು ಸ್ವಲ್ಪ ದಿನ ಹೀಗೆ ಹೋಯಿತು ಅಂತಂದರೆ, ಎಲ್ಲರೂ 10 ವರ್ಷ ಮುಖ್ಯಮಂತ್ರಿ ಆಗಿ ಏನಾದ್ರು ಕಂಪ್ಲೀಟ್ ಆಯಿತು ಅಂತಂದರೆ ದೇವರಾಜ ಅರಸು ನಾಲ್ವಡಿ ಮಾತ್ರ ಅಲ್ಲ, ನಾಡದೇವತೆ ಚಾಮುಂಡೇಶ್ವರಿಗಿಂತ ತಾನೇ ದೊಡ್ಡವನು ಅಂತ ಹೇಳ್ಕೊಬಿಡ್ತಾರೆ. ಅಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮಗ ಈ ರೀತಿ ಹೇಳಿಕೆ ಕೊಡ್ತಾರೆ, ನೀವಾದರೂ ಸ್ವಲ್ಪ ಕರೆದು ಬುದ್ಧಿ ಹೇಳಬಾರ್ದಾ? ಅಥವಾ ನಿಮ್ಮ ಮಗನ ಕೈಲಿ ನೀವು ಹೇಳಿಸ್ತಾ ಇದ್ದೀರಾ? ನಾನು ಯತೀಂದ್ರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ನೀವು ಒಬ್ಬ ಮೆಡಿಕಲ್ ಡಿಗ್ರಿಯನ್ನು ತಗೊಂಡಿರುವಂಥ ವ್ಯಕ್ತಿ, ನಿಮ್ಮ ಅಪ್ಪ ಏನು ರೀ ಮಾಡಿದ್ದಾರೆ? ಏನು ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ? ಅವರ ಮೊದಲನೇ ಟರ್ಮಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇಲ್ಲಿನ ಉಸ್ತುವಾರಿ ಸಚಿವರಾಗಿದ್ದ ಕಾರಣಕ್ಕೋಸ್ಕರವಾಗಿ ಮೈಸೂರಿಗೆ ಒಂದು ಹೊಸ DC ಕಚೇರಿ ಬಂತು. ಮಹಾರಾಣಿ ಕಾಲೇಜು, ಕಾಮರ್ಸ್ ಕಾಲೇಜಿಗೆ ಒಂದು ಹೊಸ ಬಿಲ್ಡಿಂಗ್ ಬಂತು. ಈ ಹಿಂದೆ ಯಡಿಯೂರಪ್ಪ ಸಾಹೇಬರು ಮೈಸೂರಿಗೆ ಜಯದವನ ಕೊಟ್ಟಿದ್ದರು, ರಾಮದಾಸ್ ಅವರು ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಶಂಕರಲಿಂಗೇಗೌಡರು ಕೃಷ್ಣರಾಜ ಸಾಗರಕ್ಕೆ ಹೋಗುವಂತಹ ರಸ್ತೆನಲ್ಲಿರುವಂತಹ ಒಂದು ಜಾಗವನ್ನು ಗುರುತು ಮಾಡಿದರು ಶಂಕರಲಿಂಗೇಗೌಡರು. ಅಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟೋಕ್ಕೆ ನಿಮ್ಮಪ್ಪ 180 ಕೋಟಿ ಕೊಟ್ಟರು. ಅದಾದ ನಂತರ ಅಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಖಾಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು 127 ಕೋಟಿ ಕೊಟ್ಟಿದ್ದುಬಿಟ್ರೆ, ನಿಮ್ಮ ಅಪ್ಪನ ಕೊಡುಗೆ ಮೊದಲನೇ ಟರ್ಮು ಅಥವಾ ಈ ಟರ್ಮಲ್ಲಿ ಮೈಸೂರಿಗೆ ಏನಿದೆ ಹೇಳಿ ಸರ್? ಏನು ಮಾಡಿದ್ದಾರೆ ನಿಮ್ಮಪ್ಪ? ಇವೆಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲ ಅಂದರೆ ಇವು ಬರ್ತಿರಲಿಲ್ಲ.
ಅದ್ರ ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡವರು ನಮ್ಮಪ್ಪ ಅಂತ ಹೇಳ್ತಿರಲ್ಲ ಯತೀಂದ್ರವರೇ, ನೀವು ಒಬ್ಬ MBBS ಗ್ರ್ಯಾಜುಯೇಟ್ ಆಗಿ ಮಹಾರಾಜರು ಕಟ್ಟಿದಂಥ KR ಹಾಸ್ಪಿಟಲ್ಗೆ ನಿಮ್ಮ ಅಪ್ಪನ ಕೈಲಿ ಸುಣ್ಣ ಬಣ್ಣ ಹೊಡ್ಸೋಕ್ಕಾಗಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜು ಕಟ್ಟಿ 100 ವರ್ಷ ಆಯಿತು, ಅದಕ್ಕೆ ಶತಮಾನೋತ್ಸವ ಆಯಿತು. 100 ರೂಪಾಯಿನೂ ಕೊಡಲಿಲ್ಲ ನಿಮ್ಮ ಅಪ್ಪನ ಕೈಲಿ. 100 ವರ್ಷ ತುಂಬಿದ ಕಾಲದಲ್ಲಿ 100 ರೂಪಾಯಿನೂ ಕೊಡೋಕ್ಕಾಗಿಲ್ಲ ನಿಮ್ಮ ಅಪ್ಪನ ಕೈಯಲ್ಲಿ. ಆ KR ಹಾಸ್ಪಿಟಲ್ ಇದು ದುಸ್ಥಿತಿಗೆ ಹೋಗಿದೆ ಇವತ್ತು. ಮೈಸೂರಿಗೆ ಬೇರೆ ಏನು ಕೊಟ್ಟಿದ್ದಾರೆ ಹೇಳಿ? ಮಹಾರಾಜರು ಗರ್ಭಿಣಿ ಸ್ತ್ರೀಯರಿಗೆ ಹಾಲು ಬ್ರೆಡ್ಡನ್ನು ಕಳಿಸ್ತಾಯಿದ್ರು. ನಿಮ್ಮ ಅಪ್ಪನ ಕೊಡುಗೆ ಏನು ಹೇಳಿ? ಹಾಲಿಗೆ 9 ರೂಪಾಯಿ ಜಾಸ್ತಿ ಮಾಡಿರು. ಮಹಾರಾಜರು ಯಾರು ತೀರ್ಕೊಂಡ್ರೆ ಅವ್ರ ಕ್ಷೇತ್ರದಲ್ಲಿ, ಅವರ ಸಂಸ್ಥಾನದಲ್ಲಿ, ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಂದರೆ, ಅವ್ರನ್ನ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಸುಸಜ್ಜಿತವಾದಂಥ ಶವಾಗಾರಗಳನ್ನು ಕಟ್ಟಿದರು. ನಿಮ್ಮಪ್ಪ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಕೂಡ ದುಡ್ಡು ಜಾಸ್ತಿ ಮಾಡಿರು, ಬರ್ತ್ ಸರ್ಟಿಫಿಕೇಟಿಗೂ ದುಡ್ಡು ಜಾಸ್ತಿಯನ್ನು ಮಾಡಿದರು. ಇದೇ ಮೈಸೂರು ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದಂಥವ್ರು ಮೈಸೂರು ಮಹಾರಾಜರು. ನಿಮ್ಮಪ್ಪ ಓದಿದ್ದಲ್ಲಿ, ಆದರೆ ನಿಮ್ಮಪ್ಪ ಒಂದು ಸ್ಕೂಲ್ ಕಾಲೇಜಾರು ಕಟ್ಟಿಸಿದ್ರೇನ್ರಿ? ನರಸಿಂಹರಾಜ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಹೆಣ್ಮಕ್ಳು ಇಲ್ಲಿವರೆಗೂ ಬರಬೇಕು, ಮಹಾರಾಣಿ ಕಾಲೇಜ್ವರೆಗೂ ಬರಬೇಕು, ನಡ್ಕೊಂಡು ಬರಬೇಕು. ಆ ಭಾಗಕ್ಕೆ ಒಂದು ಸ್ಕೂಲ್ ಕಾಲೇಜು ಕಟ್ಟೋಕ್ಕೂ ನಿಮ್ಮ ಅಪ್ಪನ ಕೈಲಿ ಆಗಲಿಲ್ಲ. ಏನು ಕೊಟ್ಟರು ನಿಮ್ಮಪ್ಪ? ಇದು ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ ಅಂತ ಕೇಳ್ಕೊಂಡು ಹೋದರೆ, ಮಹಾರಾಜರು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಥವಾ ಈಗೇನು ಮೂಡ ಅಂತಾರೆ, ಅದು ಮೊದಲನೇ ಅವತಾರ CITB ಮಾಡಿರು. ನಿಮ್ಮಮ್ಮ ನಿಮ್ಮಪ್ಪ ಇಬ್ಬರು ಸೇರಿಬಿಟ್ಟು ಅಲ್ಲಿ 14 ಸೈಟ್ ಹೊಡೆದ್ರು. ಇದೇನಾ ನಿಮ್ಮ ಕೊಡುಗೆ ಮೈಸೂರಿಗೆ? ಅದರ ಆಚೆಗೆ ನಿಮ್ಮದು ಏನು ಕೊಡುಗೆ ಇದೆ ಹೇಳಿ ಸರ್? ಏನೂ ಕೊಡುಗೆ ಇಲ್ಲ. ಆಮೇಲೆ ಇಡೀ ರಾಜ್ಯಾದ್ಯಂತ ಅದು ಮುದ್ರಾಂಕ ಬೆಲೆ ಜಾಸ್ತಿ ಮಾಡಿದ್ದು, ಹಾಗೆ ಪಹಣಿ ಪಟ್ಟೆ ತೊಗೊಳ್ಬೇಕು ಅಂದರೆ ಅದ್ರ ಬೆಲೆ ಜಾಸ್ತಿ ಮಾಡಿದ್ದು, ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡಿದ್ದು, ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟೋಪಿ ಹಾಕಿದ್ದು, ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂತಾರೆ, ಅವರಿಗೂ ನಾಮ ಎಳೆದಿದ್ದು, ಈ ಸರ್ಕಾರಿ ಉದ್ಯೋಗಿಗಳಿಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಟೋಪಿ ಹಾಕಿದ್ದು. ಇವತ್ತವರೆಗೂ ಕೂಡ ಓಲ್ಡ್ ಪೆನ್ಷನ್ ಸ್ಕೀಮು ಅದ್ರ ಬಗ್ಗೆ ಮಾತೇ ಇಲ್ಲ, ಅದನ್ನು ಕೂಡ ಟೋಪಿ ಹಾಕಿದರು, ಏನೂ ಮಾಡಲಿಲ್ಲ. ಇಡೀ ರಾಜ್ಯಾದ್ಯಂತ ಬಸ್ ಚಾರ್ಜ್ ಜಾಸ್ತಿ, ಅದೇ ರೀತಿಯಲ್ಲಿ ಸ್ಕೂಲು ಕಾಲೇಜುಗಳ ಫೀಸು, ಅದು ಗೌರ್ಮೆಂಟ್ ಕಾಲೇಜುಗಳದ್ದು ಫೀಸು ಅದೊಂದು 20% ಜಾಸ್ತಿ ಮಾಡಿರು. ಇದೇ ನಿಮ್ಮಪ್ಪ ಮಾಡಿರೋಂಥದ್ದು. ಅದು ಬಿಟ್ಟು ಜನರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಅವರು ಬೆಳಕಾಗುವಂಥ ಯಾವ ಕೆಲಸ ಮಾಡಿರು? ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಡನ್ನು ಬೆಳಗಲಿಕ್ಕೆ, ಜನರ ಜೀವನದಲ್ಲಿ ಬೆಳಕಾಗುವಂಥ ಕೆಲಸವನ್ನು ಮಾಡಿದರೆ, ನಿಮ್ಮಪ್ಪ ಕತ್ಲು ಮಾಡುವಂಥ ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ. ಇದೊಂಥರ ನಿಮ್ಮಪ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡ ಮನುಷ್ಯ ಅಂತ ನೀವು ಹೇಳ್ಕೊಳ್ಳೋದು ಹೆಂಗಿದೆ ಅಂತಂದರೆ, ಯಾರೋ ಒಬ್ಬ ಶುದ್ಧ ಕುಡಿಯುವ ನೀರಿನ ಘಟಕ ಅಥವಾ RO ಪ್ಲಾಂಟ್ ಮಾಡಿಬಿಟ್ಟು ಕನ್ನಂಬಾಡಿ ಕಟ್ಟೆಗಿಂತವನಿಗಿಂತ ದೊಡ್ಡವನು ಅಂತ ಹೇಳ್ದಂಗೆ ಆಗುತ್ತೆ. ಯತೀಂದ್ರ ಅವರೇ, ಈ ಥರ ಆಭಾಸದ ಮಾತುಗಳನ್ನ ಆಡ್ತಾಯಿದ್ದೀರಿ. ಇವತ್ತು ಈ ರಾಜ್ಯದಲ್ಲಿ ಎಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಯತೀಂದ್ರ ಅವರ ಮಾತುಗಳಲ್ಲಿ ಭಾಳ ಸ್ಪಷ್ಟವಾಗುತ್ತೆ. ಯತೀಂದ್ರ, ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರೋದು ಏನು ಅಂತಂದರೆ, ಟ್ರಾನ್ಸ್ಫರ್ ಲಿಸ್ಟ್ ಕೊಟ್ಟು ಅಪ್ಪ ಅಂತ ಮೀಡಿಯಾದವರಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲದಲೇ ಅಲ್ಲಿ ಅಪ್ಪ ನಾನು ಕೊಡಿಸಿರೋ ಲಿಸ್ಟನ್ನು ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಿರಲ್ಲ, ಇದೆಷ್ಟೇ ನಿಮ್ಮ ಸಾಧನೆ. ನೀವು ಅನಧಿಕೃತವಾಗಿ ವರ್ಗಾವಣೆ ಖಾತೆ ಸಚಿವರಾಗಿ ಮೈಸೂರಿನಲ್ಲಿ ಒಬ್ಬ PDO ಇಂದ ಬೆಂಗಳೂರಿನಲ್ಲಿರುವಂಥ ಪೊಲೀಸ್ ಕಮಿಷನರ್ವರೆಗೂ ಕೂಡ ಆ ಟ್ರಾನ್ಸ್ಫರು, ಅಪಾಯಿಂಟ್ಮೆಂಟು, ಪೋಸ್ಟಿಂಗು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಕಮಾಯಿ ಮಾಡ್ಕೊಂಡಿದ್ದೀರಿ. ಇದರಾಚೆಗೆ ನಿಮ್ಮ ಅಪ್ಪನ ಕೊಡುಗೆನೂ ಏನಿಲ್ಲ, ನಿಮ್ಮ ಕೊಡುಗೆನೂ ಏನಿಲ್ಲ. ಮೈಸೂರಿಗೆ ಕುಡಿಯೋ ನೀರು ಕೊಟ್ಟಿರೋಂಥವ್ರು ಮಹಾರಾಜರು. ಮೈಸೂರು ಇವತ್ತು ಹಸನಾಗಿದ್ದರೆ ಈ ಭಾಗದಲ್ಲಿ ಜನ ಕೃಷಿನ ಮಾಡ್ತಾಯಿದ್ರೆ ಅದು ಮೈಸೂರು ಮಹಾರಾಜರ ಕೊಡುಗೆ ಹೊರತು ನಿಮ್ಮ ಅಪ್ಪನ ಕೊಡುಗೆ ಏನಿಲ್ಲ. ಪಕ್ಕದಲ್ಲಿ ಮಹದೇವಪ್ಪನವ್ರನ್ನ ಇಟ್ಕೊಂಡ್ಬಿಟ್ಟು DPR ಮಾಡಿದ್ದು ನಾವು ಕಾಸೇ ಕೊಡಲಿಲ್ಲ, ಯೋಜನೆಯೂ ಬರಲಿಲ್ಲ, ಏನೂ ಇಲ್ಲ. ಈ ಥರ ಒಬ್ಬರು ಪಕ್ಕದಲ್ಲಿ ಒಂದು ರೀತಿಯಲ್ಲಿ ಹೊಗಳಭಟ್ರನ್ನ ಇಟ್ಕೊಂಡ್ಬಿಟ್ಟು ನಿಮ್ಮಪ್ಪ ಊರು ತುಂಬ ಬೈರೋರ ಬಗ್ಗೆ ಉಡಾಫೆ ಮಾತಾಡಿಕೊಂಡು ಅಡ್ಡಾಡೋದು ಬಿಟ್ಟರೆ ನಿಮ್ಮಪ್ಪನ ಕೊಡುಗೆ ಏನಿದೆ? ಒಂದಾನೊಂದು ಕಾಲದಲ್ಲಿ ವರುಣ ನಾಲೆನ ಮಾಡಿದರು ಅನ್ನೋದು ಬಿಟ್ಟರೆ ಈ ಕಳೆದ 7.5 ವರ್ಷ ಅವರ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ, ಈ ರಾಜ್ಯಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ ಏನೂ ಇಲ್ಲ, ಬರೀ ಸಾಲದ ಹೊರೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಮೊನ್ನೆ ಮೈಸೂರಿಗೆ ಮಾತಾಡಿದ್ದಾರೆ, ಚರ್ಚೆಗೆ ಬರಲೇಬೇಕಾದ್ರೆ ಓವರಾಲ್ ಚರ್ಚೆಗೆ ಬನ್ನಿ, ಡೆವಲಪ್ಮೆಂಟ್ ವಿಚಾರದಲ್ಲಿ ನಾನು ರೆಡಿ ಇದ್ದೀನಿ BJPಯವರಾಗಲಿ ಹೇಳಿ ಸರ್. ವೇದಿಕೆ ಸಿದ್ಧ ಮಾಡಿ ಸರ್. ನಿಮ್ಮ ವೇದಿಕೆಯಲ್ಲಿ ಯಾರ್ಯಾರನ್ನ ಕರ್ಕೊಬರ್ತೀರಿ? ಕಲ್ಲಗಟ್ಟಿಗೆಯಲ್ಲಿ ಆಡೋ ಕರ್ಕೊಬರ್ತೀರಾ, ಅಥವಾ ಅಲ್ಲಿ ಕಲಬುರಗಿನಲ್ಲಿರುವಂತಹ ಮರಿಕರ್ಗೆಯನ್ನು ಕರ್ಕೊಂಬರ್ತೀರಾ? ಇಲ್ಲಿರುವಂಥ ನಿಮ್ಮ ಮಗ ಇದ್ದಾರಲ್ಲ ಯತೀಂದ್ರ ಅವರು, ಅವ್ರನ್ನ ಕರ್ಕೊಂಬರ್ತೀರಾ? ಯಾರ್ಯಾರನ್ನ ಕರ್ಕೊಂಬನ್ನಿ, ನಾವು ಬರ್ತೀವಿ, ಚರ್ಚೆ ಮಾಡೇ ಬಿಡೋಣ. ಸಾಲದ ಹೊರೆಯನ್ನು ಎಷ್ಟು ಜಾಸ್ತಿ ಮಾಡಿದಿರಿ, ಜನರ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ, ಬೆಲೆ ಏರಿಕೆ ಎಷ್ಟಾಗಿದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಸರ್. ಖಂಡಿತ ನಾವು ಚರ್ಚೆಗೆ ಸಿದ್ಧವಾಗಿದ್ದೀವಿ. ಆದರೆ ನೀವು ಬರೀ ಇಲ್ಲಿ ಹೇಳಿಕೆ ಕೊಡ್ತೀರಿ, ಹೋಗ್ತೀರಿ, ಅಷ್ಟು ಬಿಟ್ಟರೆ ಹಿಟ್ ಆ್ಯಂಡ್ ರನ್ ಥರ ಸ್ಪೀಟ್ ಆ್ಯಂಡ್ ರನ್ ಥರ ಮಾಡ್ತೀರಿ. ನಿಮ್ಮೆಲ್ಲ ಸಚಿವರು ಮಾಡೋವಂಥದ್ದು ಇಷ್ಟೇ ಕೆಲಸ.
ಸುರ್ಜೇವಾಲಾ ಅವ್ರದ್ದೊಂದು ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅವರ ಪಕ್ಷದವರೇ ರಾಜಣ್ಣ ಸ್ವತಃ ಇದೊಂದು ಅಸಂವಿಧಾನಿಕವಾದಂತ ನಡೆ. ಈ ಹಿಂದೆನೂ ಕಳೆದ ಒಂದೆರಡು ತಿಂಗಳಲ್ಲೂ ಕೂಡ ಅಲ್ಲಿ ರಾಜೀವ್ ಕಾಗೆ ಅವ್ರು ಇರ್ಬೋದು, ಬೇಳೂರು ಗೋಪಾಲಕೃಷ್ಣ ಅವ್ರು ಇರ್ಬೋದು, ಬಸವರಾಜ ರಾಯರೆಡ್ಡಿ ಅವ್ರು ಇರ್ಬೋದು, BR ಪಾಟೀಲ್ ಇರ್ಬೋದು, HK ಪಾಟೀಲ್ ಅವ್ರು ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಈ ಸರ್ಕಾರ 5 ರೂಪಾಯಿ ಅನುದಾನನೂ ಕೊಡ್ತಿಲ್ಲ, ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಾನೆ ಇದ್ದಾರೆ. ಅವರ ಶಾಸಕರು ಹೇಳಿದ್ದಕ್ಕೆ ಅವ್ರು ಲೆಕ್ಕಿಸಲಿಲ್ಲ. ಈಗ ಅವ್ರ ಕಡೆಯವರು ಹೇಳ್ತಾ ಇದ್ದಾರೆ ರಾಜಣ್ಣ ಅವರು ಈ ಥರ ಅಧಿಕಾರಿಗಳ ಮೀಟಿಂಗನ್ನು ಕಾನೂನು ಬಾಹಿರವಾಗಿ ಕರೆದಿದ್ದಾರೆ ಅಂತ. ಇದು ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಕಿವಿಗೊಡ್ತಾ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರನೇ ಒಂದು ರೀತಿ ಅನೈತಿಕ ಕೆಲಸದಲ್ಲಿ, ಕಾನೂನು ಬಾಹಿರ ಕೆಲಸದಲ್ಲಿ ಮಗ್ನವಾಗಿದೆ ಅನ್ನೋದಕ್ಕೆ 14 ಸೈಟ್ ಹೊಡೆದಿದ್ದರಿಂದ ಹಿಡಿದು ಇದುವರೆಗೂ ನಡೀತಾ ಇರುವಂಥ ಒಂದೊಂದು ಘಟನೆಗಳು ಸಾಕ್ಷ್ಯವಾಗಿದೆ. ಇವತ್ತು ಸುರ್ಜೇವಾಲಾ ಬಂದು ಸಿದ್ದರಾಮಯ್ಯನವ್ರನ್ನ ಚೇರಲ್ಲೇ ಉಳಿಸೋದಕ್ಕೆ ಏನೇನು ಮಾಡಬೇಕು, DK ಶಿವಕುಮಾರ್ ಅವ್ರನ್ನ ತಡೆಯೋದಕ್ಕೆ ಏನೇನು ಮಾಡಬೇಕು, ಮಧ್ಯದಲ್ಲಿ ತನಗೆ ಎಷ್ಟು ಸಿಕ್ಕುತ್ತೆ ಅದ್ರ ಬಿಟ್ಟರೆ ಅವ್ರದ್ದು ಏನೂ ಪಾತ್ರ ಇಲ್ಲ. ಹಾಗಾಗಿ ಅಧಿಕಾರಿಗಳನ್ನ ಮೀಟಿಂಗನ್ನು ಕರೀಲಿಕ್ಕೆ ತನ್ನ ಚೇರ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ.